ಸ್ನೇಹಿತರೆ ನಮಸ್ತೆ. ಭರತಖಂಡದ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಬೇಲೂರು ಎಂಬುವಂತಹ ಗ್ರಾಮದಲ್ಲಿ ದಂಪತಿಗೆ ಒಂದು ಗಂಡು ಮಗು ಜನನವಾಗುತ್ತೆ. ಈ ಗಂಡು ಮಗುವಿಗೆ ಹುಟ್ಟುತ್ತಲೇ ಟ್ಯೂಬರ್ಕ್ಯುಲೋಸಿಸ್, ಜ್ವರ, ಶೀತ, ಮಾಲ್ನ್ಯೂಟ್ರಿಷನ್, ಮಲೇರಿಯಾ ಎಂಬುವಂತಹ ಕಾಯಿಲೆಗಳು ಒತ್ತುಕೊಂಡೇ ಈ ಒಂದು ಮಗು ಜನನವಾಗ್ಬಿಡುತ್ತೆ. ಈ ಮಗು 5 ವರ್ಷವಿದ್ದಾಗ ಈ ಎಲ್ಲ ಅವರ ಕುಟುಂಬ ಸಮೇತವಾಗಿ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಅದಾದ ನಂತರ ಈ ಮಗು 9 ವರ್ಷಕ್ಕೆ ಬರುವಷ್ಟರಲ್ಲಿ ತನ್ನ ತಂದೆಯಾದಂತಹ ಕೃಷ್ಣಮಾಚಾರ್ಯರು ವಿಧಿವಶರಾಗ್ತಾರೆ. ಮುಂದೆ ಇದೇ ಹುಡುಗ BKS ಅಯ್ಯಂಗಾರ್ ಆಗಿ ಇಡೀ ಭಾರತಕ್ಕೆ ಯೋಗದ ಪ್ರಚಾರವನ್ನು ಮಾಡ್ತಾರೆ. ನಾನಿವತ್ತು ಮಾತಾಡಲಿಕ್ಕೆ ಹೊರಟಿರೋದು BKS ಅಯ್ಯಂಗಾರ್ ಅವರ ಬಗ್ಗೆ. 1934ರಲ್ಲಿ ತಿರುಮಲೈ ಕೃಷ್ಣಮಾಚಾರ್ಯರ ಸಂಪರ್ಕಕ್ಕೆ ಬಂದಂಥವರು BKS ಅಯ್ಯಂಗಾರ್ ಅವರು. ತಿರುಮಲೈ ಕೃಷ್ಣಮಾಚಾರ್ಯರು ಮೈಸೂರಿನಲ್ಲಿರ್ತಾರೆ. ಅದಾಗಲೇ 9 ವರ್ಷದಲ್ಲಿದ್ದಂತಹ ಸುಂದರರಾಜ ಅಂದರೆ BKS ಅಯ್ಯಂಗಾರ್ ಅವರು ತಿರುಮಲೈ ಕೃಷ್ಣಮಾಚಾರ್ಯರ ಸಂಪರ್ಕಕ್ಕೆ ಬರ್ತಾರೆ. ಅವರು ಬರಳುತ್ತಿದ್ದಂತಹ ಕಾಯಿಲೆಯ ಕುರಿತು ತಿರುಮಲೈ ಕೃಷ್ಣಮಾಚಾರ್ಯರಿಗೆ ಗೊತ್ತಾಗುತ್ತೆ. ಅವರನ್ನು ಮೈಸೂರಿಗೆ ಬರುವಂತೆ ಅವರು ಹೇಳ್ತಾರೆ. BKS ಅಯ್ಯಂಗಾರ್ ಅವರು ತಿರುಮಲೈ ಕೃಷ್ಣಮಾಚಾರ್ಯರಿಗೆ ಗೌರವಿಸಿ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ 2 ವರ್ಷಗಳ ಕಾಲ ಅವರು ಇರಬೇಕಾಗುತ್ತೆ. ಆ 2 ವರ್ಷದಲ್ಲಿ ಹಬ್ಬ ಅಂದರೆ ಒಂದು 15 ದಿನಗಳ ಕಾಲ ಕೃಷ್ಣಮಾಚಾರ್ಯರು ಅಂದರೆ ತಿರುಮಲೈ ಕೃಷ್ಣಮಾಚಾರ್ಯರು BKS ಅಯ್ಯಂಗಾರ್ ಅವರಿಗೆ ಕಟ್ಟುನಿಟ್ಟಾಗಿರುವಂತಹ ಯೋಗಾಭ್ಯಾಸವನ್ನು ಮಾಡಿಸ್ತಾರೆ. ಆ ಯೋಗದಲ್ಲಿ ಬರುವಂತಹ ಒಂದಿಷ್ಟು ಅಂಶವನ್ನು, ಆಸನಗಳನ್ನು ಅವರಿಗೆ ಮಾಡಿಸೋದ್ರ ಮೂಲಕ, ಒಂದಿಷ್ಟು ಆಹಾರ ಪದ್ಧತಿಯನ್ನು ಕೊಡೋದ್ರ ಮೂಲಕ ಅವರ ಇಡೀ ಕಾಯಿಲೆಯನ್ನು ವಾಸಿ ಮಾಡಿಬಿಡ್ತಾರೆ. ಇದನ್ನು ಕಂಡಂತಹ BKS ಅಯ್ಯಂಗಾರ್ ಅವರು ಯೋಗದ ಮೇಲೆ ಒಂದಿಷ್ಟು ಆಸಕ್ತಿಯನ್ನು ತೋರಿಸ್ತಾರೆ. ಏನು ಯೋಗ ಅನ್ನುವಂತಹ ಒಂದಿಷ್ಟು ಕೋರ್ಗೆ ಬರುವಂತಹ ಅಂಶವನ್ನು, ಆಸಕ್ತಿಯನ್ನು BKS ಅಯ್ಯಂಗಾರ್ ಅವರು ತೋರಿಸ್ತಾರೆ. ಅದಾದ ನಂತರ ಇವರು ಕೃಷ್ಣಮಾಚಾರ್ಯರು ಸಂಪರ್ಕಕ್ಕೆ ಬರ್ತಾರೆ. ಕೃಷ್ಣಮಾಚಾರ್ಯರ ಸಂಪರ್ಕಕ್ಕೆ ಬಂದ ಕೆಲವು ವರ್ಷಗಳಲ್ಲಿ ಇವ್ರಿಗೆ ಆಲ್ರೆಡಿ 18 ವರ್ಷದ ಅವಸ್ಥೆಗೆ ಬಂದಿರ್ತಾರೆ BKS ಅಯ್ಯಂಗಾರ್ ಅವರು. ಕೃಷ್ಣಮಾಚಾರ್ಯರು BKS ಅಯ್ಯಂಗಾರ್ ಅವರಿಗೆ ಒಂದು ವಿಶೇಷವಾಗಿರುವಂಥ ಟಾಸ್ಕನ್ನು ಕೊಡ್ತಾರೆ. ಏನಪ್ಪ ಅಂದರೆ ಪುಣೆಯ ನಗರಕ್ಕೆ ಯೋಗದ ಬೋಧನೆ ಮತ್ತು ಪ್ರಚಾರವನ್ನು ಮಾಡಿ ಬರಬೇಕು ಅನ್ನುವಂಥ ಒಂದು ಟಾಸ್ಕನ್ನು ಕೊಡ್ತಾರೆ. ಈ ನಿಟ್ಟಿನಲ್ಲಿ ಇವರು ಕೃಷ್ಣಮಾಚಾರ್ಯರನ್ನು ಗುರುವಾಗಿ ಸ್ವೀಕರಿಸ್ತಾರೆ. ಅದಾದ ನಂತರ ಇವರು ಪುಣೆಯ ನಗರಕ್ಕೆ ತೆರಳಿ ಅಲ್ಲಿರುವಂತಹ ಎಲ್ಲ ಜನರಿಗೆ ಯೋಗದ ಒಂದಿಷ್ಟು ಪ್ರಚಾರವನ್ನು ಮಾಡಿ ಯೋಗದ ಬೋಧನೆಯನ್ನು ಮಾಡ್ತಾರೆ. ಇದರಲ್ಲಿ BKS ಅಯ್ಯಂಗಾರ್ ಅವರು ಯಶಸ್ವಿ ಕೂಡ ಆಗ್ತಾರೆ. ಅದಾದ ನಂತರ ಯಹೂದಿಯ ಮನುಹಿನ್ ಅನ್ನುವಂತಹ ಶ್ರೇಷ್ಠ ವಾದ್ಯಗಾರ, ವಯಲಿನಿಸ್ಟ್ ಇವರ ಸಂಪರ್ಕಕ್ಕೆ ಬರ್ತಾರೆ. ಇವರು ಸಂಪರ್ಕಕ್ಕೆ ಬಂದ ಕೆಲವು ದಿನಗಳಲ್ಲಿ ಯೋಗದ ಪ್ರಭಾವವನ್ನು ಅರಿತುಕೊಂಡಂತಹ ಮನುಹಿನ್ ಇವರನ್ನು ಸ್ವಿಟ್ಜರ್ಲ್ಯಾಂಡ್ಗೆ ಬರುವಂತೆ ಆಹ್ವಾನಿಸ್ತಾರೆ. ಇದಕ್ಕೆ ಒಪ್ಪಿ BKS ಅಯ್ಯಂಗಾರ್ ಅವರು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಒಂದಿಷ್ಟು ಯೋಗ ವಿದ್ಯೆಯನ್ನು ಪ್ರಚಾರವನ್ನು ಮಾಡ್ತಾರೆ. ಯೋಗ ವಿದ್ಯೆಯನ್ನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅಲ್ಲಿರುವಂತಹ ಎಲ್ಲ ಯೋಗ ಸಾಧಕರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಯೋಗವನ್ನು ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ ಆ್ಯಕ್ಚುಯಲ್ ಆಗಿ ಯೋಗ ಅಂದರೆ ಏನು ಅನ್ನುವಂತಹ ಒಂದಿಷ್ಟು ಅಂಶವನ್ನು ಅಲ್ಲಿದ್ದಂತಹ ಸ್ವಿಟ್ಜರ್ಲ್ಯಾಂಡ್ನ ಶಿಷ್ಯಂದರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅದಾದ ನಂತರ ಬೆಲ್ಜಿಯಂನ ರಾಣಿ ಇವರನ್ನು ಆಹ್ವಾನಿಸ್ತಾರೆ. ಬೆಲ್ಜಿಯಂನ ರಾಣಿ ಆಗಿರುವಂತಹ ಎಲಿಂಜ್ ಬೇಟ್ ಅನ್ನುವಂತಹ ರಾಣಿ ಇವರನ್ನು ಆಹ್ವಾನಿಸ್ತಾರೆ. ಅವರಿಗೆ ಆಲ್ರೆಡಿ 80 ವರ್ಷ ಆಗಿರುತ್ತೆ ರಾಣಿಗೆ. ಈ 80 ವರ್ಷದಲ್ಲಿ ಇದ್ದಂತಹ ರಾಣಿಯನ್ನು ಇವರು ನೋಡಿ ಈ 80 ವರ್ಷದ ರಾಣಿಯನ್ನು ಶಿರ್ಸಾಸನವನ್ನು ಮಾಡುವಂತಹ ಲೆವೆಲ್ಗೆ ತರ್ಕೊಂಡು ಬರುವಂತಹ ಪ್ರಯತ್ನವನ್ನು BKS ಅಯ್ಯಂಗಾರ್ ಅವರು ಮಾಡ್ತಾರೆ. 80 ವರ್ಷದಲ್ಲಿ ಶಿರ್ಸಾಸನವನ್ನು ಮಾಡ್ತಿದ್ದಂತಹ ವ್ಯಕ್ತಿಯಾಗಿ ಅಂದರೆ ಇಡೀ ಬೆಲ್ಜಿಯಂ ಒಂದು ಸಲ ತಿರುಗು ನೋಡುವಂತೆ ಮಾಡಿದಂಥವರು BKS ಅಯ್ಯಂಗಾರ್ ಅವರು. ರಾಣಿಯನ್ನು ಅವರು ಏನು ಬೆಲ್ಜಿಯಂನ ರಾಣಿ 80 ವರ್ಷವಿದ್ದಾಗ ತಲೆಯನ್ನು ಕೆಳಗಡೆ ಇಟ್ಟು ಕಾಲನ್ನು ಮೇಲೆ ಮಾಡಿ ಶಿರ್ಸಾಸನ ಪರ್ಫೆಕ್ಟ್ ಆಗಿರುವಂತಹ ಆಸನವನ್ನು ಕಲಿಸಿದಂಥವ್ರು BKS ಅಯ್ಯಂಗಾರ್ ಅಂತ ಇಡೀ ಬೆಲ್ಜಿಯಂಗೆ ಗೊತ್ತಾಗುತ್ತೆ. ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಬೆಲ್ಜಿಯಂನಲ್ಲಿ ಅವರ ಶಿಷ್ಯರಿಂದ ಅನ್ನುವಂಥದ್ದು ಹುಟ್ಟುತ್ತಾ ಬರುತ್ತೆ. ಆ ಬೆಲ್ಜಿಯಂನ ನಗರದಲ್ಲಿ ಆದಷ್ಟು ಎಲ್ಲ ಯೋಗ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಯೋಗದ ಅಂಶವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಕೂಡ BKS ಅಯ್ಯಂಗಾರ್ ಅವರು ಯಶಸ್ವಿ ಆಗ್ತಾರೆ. ಅದಾದ ನಂತರ 1966ರಲ್ಲಿ ಲೈಟ್ಸ್ ಆನ್ ಯೋಗ ಅನ್ನುವಂತಹ ವಿಶೇಷ ಪುಸ್ತಕವನ್ನು ಬರೀತಾರೆ. 2005ರ ಅಷ್ಟೊತ್ತಿಗೆ ಅದು ಆಲ್ರೆಡಿ 3 ಮಿಲಿಯನ್ ಕಾಪಿಯಷ್ಟು ಸೇಲ್ಡ್ ಆಗಿರುತ್ತೆ. ಅಷ್ಟರ ಮಟ್ಟಿಗೆ BKS ಅಯ್ಯಂಗಾರ್ ಅವರು ಬರೆದಿರುವಂತಹ ಲೈಟ್ಸ್ ಆನ್ ಯೋಗ ಎಂಬುವಂತಹ ಪುಸ್ತಕಕ್ಕೆ ಮಾರುಕಟ್ಟೆಯ ಅವಸ್ಥೆಯಲ್ಲಿ ಬೇಡಿಕೆ ಅನ್ನುವಂಥದ್ದು ಉಂಟಾಗಿರುತ್ತೆ. ಇದಾದ ನಂತರ 1975ರಲ್ಲಿ 46 ವಯಸ್ಸಿನ ತನ್ನ ಹೆಂಡತಿ ಆಗಿರುವಂತಹ ರಾಮಮಣಿ ಅವರು ನಿಧನ ಆಗ್ಬಿಡ್ತಾರೆ.
ಸೊ ಇದನ್ನು ಕಂಡಂತಹ BKS ಅಯ್ಯಂಗಾರ್ ಅವರು ಪುಣೆಯ ನಗರದಲ್ಲಿ RIMYI ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡ್ತಾರೆ. ಸೊ ರಾಮಮಣಿ ಅಯ್ಯಂಗಾರ್ ಮೆಮೊರೇಬಲ್ ಯೋಗ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಇದರ ಫುಲ್ ಫಾರ್ಮ್. ಸೊ ಇಂದಿಗೂ ಕೂಡ ಈ ಒಂದು ಇನ್ಸ್ಟಿಟ್ಯೂಷನ್ ಯೋಗದ ಒಂದಿಷ್ಟು ಪ್ರಚಾರವನ್ನು ಮಾಡ್ತಾ ಯೋಗದ ಒಂದಿಷ್ಟು ಅಂಶವನ್ನು ತಿಳಿಸುವಂತಹ ಪ್ರಯತ್ನವನ್ನು ರಾಜ್ಯದ ಉದ್ದಗಲಕ್ಕೂ ಮತ್ತು ದೇಶದ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯ ಅನ್ನುವಂಥದ್ದು ಈ ಇನ್ಸ್ಟಿಟ್ಯೂಷನ್ನ ಕಡೆಯಿಂದ ನಡೀತಾ ಇದೆ. ಸ್ನೇಹಿತರೆ, ನಾನಿವತ್ತು ಯಾಕೆ ನಿಮಗೆ ಈ ಒಂದು ಅಂಶವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಅಂದರೆ ಡಿಸೆಂಬರ್ 14, 1918 BKS ಅಯ್ಯಂಗಾರ್ ಅವರು ಜನಿಸ್ತಾರೆ. ಇವತ್ತಿಗೆ ಅವರ ಜನ್ಮದಿನ. ಈ ನಿಟ್ಟಿನಲ್ಲಿ ಅವರ ಒಂದಿಷ್ಟು ಜೀವನ ವಿಚಾರವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಸಣ್ಣ ದೃಷ್ಟಿಯಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡುವಂಥ ಪ್ರಯತ್ನ ಮಾಡಿದೆ. ಈ ಒಂದು ವಿಚಾರವನ್ನು ತಿಳಿಸುವಂಥ ಪ್ರಯತ್ನವೂ ಮಾಡಿದೆ. ಸೊ BKS ಅಯ್ಯಂಗಾರ್ ಅವರು ತಮ್ಮ ಇಡೀ ಜೀವನವನ್ನು ಯೋಗಕ್ಕೆ ಅಂತ ಮುಡಿಪಾಗಿರ್ತಾರೆ. ಯೋಗವನ್ನು ಅಷ್ಟರ ಮಟ್ಟಿಗೆ ಅವರು ಪ್ರೀತಿಸುವಂತಹ ಕೆಲಸವನ್ನು ಮಾಡ್ತಾರೆ. ತುಂಬ ಒಂದು ಅಚ್ಚುಕಟ್ಟಾಗಿ ಇಡೀ ವಿಶ್ವದಾದ್ಯಂತ ಯೋಗದ ಪ್ರಚಾರ ಅನ್ನುವಂಥದ್ದು ಕೂಡ ಇವರು ಮಾಡ್ತಾರೆ. ಸೊ ಇದನ್ನೆಲ್ಲ ಕಂಡಂತಹ ಭಾರತ ಸರ್ಕಾರ ಇವರಿಗೆ ಪದ್ಮವಿಭೂಷಣವನ್ನು ಕೊಡುತ್ತೆ, ಪದ್ಮಭೂಷಣವನ್ನು ಕೊಟ್ಟು ಇವರನ್ನು ಗೌರವಿಸುತ್ತೆ. ಸ್ನೇಹಿತರೆ, ಈ ಎಲ್ಲ ಕಾರ್ಯವನ್ನು ಮಾಡಿರುವಂತಹ ವ್ಯಕ್ತಿ ಬೇರೆ ಯಾವ ದೇಶದವರೂ ಅಲ್ಲ, ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದವರೇ ಅನ್ನುವಂತಹ ಹೆಮ್ಮೆ ನಮಗೆ ಬರಬೇಕಾಗಿರುವಂಥದ್ದು. ಇವತ್ತಿನ ಸಂಗತಿಯಲ್ಲಿ ನಾವು ಯೋಗ ಅಂದರೆ ಕೇವಲ ಆಸನಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ದೀವಿ. ತಪ್ಪು. ಯೋಗ ಅನ್ನುವಂಥದ್ದು ಮತ್ತು ಆಸನ ಅನ್ನುವಂಥದ್ದು ತುಂಬ ವ್ಯತ್ಯಾಸ ಇದೆ. ಸೊ ಆಸನ ಅನ್ನುವಂಥದ್ದು ಯೋಗದ ಒಂದು ಸಣ್ಣ ಭಾಗ ಅಷ್ಟೇ. ಸೊ ಆಸನವನ್ನು ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ನಾವು ಯೋಗವನ್ನು ಹರಿದು ಕುಡಿದಿದ್ದೀವಿ ಅನ್ನುವಂತಹ ಭಾವ ನಮ್ಗೆ ಯಾರಿಗೂ ಬರಬಾರ್ದು. ಯೋಗ ಅನ್ನುವಂಥದ್ದು ತುಂಬ ವಾಸ್ಟ್ ಆಗಿರುವಂತಹ ಸಬ್ಜೆಕ್ಟ್, ದೊಡ್ಡ ಸಮುದ್ರದ ರೀತಿ ಇರುವಂತಹ ಸಬ್ಜೆಕ್ಟ್. ನಾವು ಆ ಒಂದು ಸಮುದ್ರಕ್ಕೆ ಒಂದು ಕೊಡಪಾನವನ್ನು ತಗೊಂಡು ನೀರನ್ನ ತುಂಬಿದಾಗ ಎಷ್ಟು ನೀರು ಸಾಧ್ಯವೋ ಅಷ್ಟು ಬರುತ್ತೆ. ಕೊಡಪಾನದ ಲೆವೆಲ್ಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಆ ನೀರು ಅನ್ನುವಂಥದ್ದು ಬರುತ್ತೆ. ಅದೇ ನಾವು ಒಂದು ಭರವಸೆಯಲ್ಲಿ ಆ ನೀರನ್ನು ತೊಗೊಂಡ್ರೆ ಭರವಸೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀರು ಬರುತ್ತೆ. ಸೊ ಯೋಗ ಅನ್ನುವಂಥದ್ದು ದೊಡ್ಡ ಸಮುದ್ರ ಇದ್ದಂತೆ ನಾವು ಅದನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಸೊ ಯೋಗದ ಒಂದಿಷ್ಟು ವಿಚಾರವನ್ನು ತಿಳಿದು ಬೇರೆಯವರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡೋಣ. ಈ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಯೋಗ ಸಾಧಕರಿಗೆ, ಯೋಗ ಸ್ನೇಹಿತರಿಗೆ ಮತ್ತು ಯೋಗವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡುವಂತಹ ಸ್ನೇಹಿತರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ. ಸೊ ಈ BKS ಅಯ್ಯಂಗಾರ್ ಅವರ ಜೀವನ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಆದರ್ಶಮಯವಾಗಲಿ. ಸೊ ಯೋಗದ ಒಂದಿಷ್ಟು ಸಾಧನೆಯನ್ನು ಮಾಡುವುದಕ್ಕೆ ಇನ್ನಷ್ಟು ಸ್ಫೂರ್ತಿ ಕೊಡುವಂತಾಗಲಿ ಅನ್ನುವಂಥದ್ದು ನನ್ನ ಆಶಯ. ಹಾಗಿರೋದ್ರಿಂದ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಯೋಗವನ್ನು ಮಾಡಿಸುವಂತಹ ಕೆಲಸವನ್ನು ನೀವು ಮಾಡಿ. ಸೊ ನೀವೇನಾದರೂ ಸುಮ್ಮನೆ ಭಾರತ ವಿಶ್ವಕ್ಕೆ ಏನು ಕೊಟ್ಟಿದೆ ಅಂತ ಇವತ್ತಿನ ಜನ್ರೇಷನಲ್ಲಿ ನಮ್ಮಂತಹ ಯುವತಿಯರನ್ನು ಮಾತಾಡಿಸಿ ನೋಡಿ. ಅವ್ರು ಹೇಳ್ತಾರೆ ವಿಶ್ವಕ್ಕೆ ಭಾರತ ಯೋಗವನ್ನು ಕೊಟ್ಟಿದೆ ಅಂತ. ನೀವು ಮರು ಪ್ರಶ್ನೆ ಹಾಕಿ, ಸುಮ್ಮನೆ ನೀವು ಯೋಗವನ್ನು ಪ್ರತಿನಿತ್ಯ ಮಾಡ್ತೀರಾ ಅಂತ ಕೇಳಿ ನೋಡಿ. ಅವ್ರು ಹೇಳ್ತಾರೆ ಇಲ್ಲ ಅಂತ. ನೋಡಿ, ಇವತ್ತಿನ ಜನ್ರೇಷನ್ಗೆ ನಾವು ಯೋಗದ ಬಗ್ಗೆ ಜಸ್ಟ್ ಭಾರತ ವಿಶ್ವಕ್ಕೆ ಯೋಗವನ್ನು ಕೊಟ್ಟಿದೆ ಅನ್ನೋದು ಮಾತ್ರ ಗೊತ್ತು. ಬದಲಿಗೆ ಯೋಗವನ್ನು ನಾನು ಪ್ರತಿನಿತ್ಯ ಅಳವಡಿಸ್ಕೊಳ್ಬೇಕು ಅನ್ನೋದ್ರಿಂದ ಇವತ್ತಿನ ನಮ್ಮ ಜನ್ರೇಷನ್ ಏನಿದೆ ತುಂಬ ದೂರ ಬರ್ತಾ ಇದೆ. ಯೋಗ ಅನ್ನೋದು ಕೇವಲ 70ರ ಮೇಲ್ಪಟ್ಟವರಿಗೆ ಅಥವಾ 40ರ ಮೇಲ್ಪಟ್ಟವರಿಗೆ ಮಾತ್ರ ಅಲ್ಲ, ಅಥವಾ ಕಾಯಿಲೆಯಲ್ಲಿ ಇದ್ದಂಥವರಿಗೆ ಮಾತ್ರ ಅಲ್ಲ. ಬದಲಿಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂಥದ್ದು ಫಾಲೋ ಅಪ್ ಮಾಡ್ತಿರುವಂತಹ ಏಕೈಕ ವಿದ್ಯೆ ಅಂದರೆ ಅದು ಯೋಗ ವಿದ್ಯೆ ಮಾತ್ರ. ಸೊ ಯೋಗ ವಿದ್ಯೆ ಅನ್ನುವಂಥದ್ದು ಏನಿದೆ, ಸೊ ಇದು ಡಿಸೀಸ್ ಬರೋಕ್ಕಿಂತ ಮುಂಚೆ ನಿಮ್ಮ ಶರೀರವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಕಾರ ಆಗುತ್ತೆ. ಅದಾದ ನಂತರ ಡಿಸೀಸ್ ಬಂದಿದ್ರೂ ಕೂಡ ಅದರಿಂದ ಗುಣಮುಖರನ್ನಾಗಿ ಪರಿವರ್ತಿಸೋದಕ್ಕೂ ಸಹ ಈ ಒಂದು ಯೋಗ ಅನ್ನುವಂಥದ್ದು ಸಹಕಾರ ಆಗುತ್ತೆ. ಆಗಿರೋದ್ರಿಂದ ಸ್ನೇಹಿತರೆ, ಇವತ್ತು ನೀವು ಒಂದು ಸಂಕಲ್ಪವನ್ನು ಮಾಡಬೇಕಾಗಿರುವಂತಹ ಸ್ಥಿತಿ ಬಂದಿದೆ. ಆದಷ್ಟು ನಾನು ಪ್ರತಿನಿತ್ಯ ಯೋಗವನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಇವತ್ತು ಮಾಡಿ. ಈ ಒಂದು ಸಂಕಲ್ಪವನ್ನು ಮಾಡಿ ಪ್ರತಿನಿತ್ಯ ನೀವು 1 ತಾಸು, ದಿನದಲ್ಲಿ 24 ತಾಸಲ್ಲಿ 1 ತಾಸನ್ನಾದರೂ ನಾನು ಯೋಗವನ್ನು ಮಾಡೋದಕ್ಕೆ ಸೀಮಿತವಾಗಿರ್ತೀನಿ ಅನ್ನುವಂತಹ ಭಾವವನ್ನು ಮತ್ತು ಯೋಗವನ್ನು ಅಭ್ಯಾಸವನ್ನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಇವತ್ತು ನಾವೆಲ್ಲರೂ ಸಹ ತಗೊಳ್ಳೋಣ. ಅದಾದ ನಂತರ ಈ ಒಂದು ಸಂದೇಶವನ್ನು ನಮ್ಮ ಸುತ್ತಲಿರುವಂತಹ ಯೋಗ ಮಿತ್ರರಿಗೆ ಮತ್ತು ಯೋಗಕ್ಕೆ ಒಂದಿಷ್ಟು ಯುವಕರನ್ನ ಆಹ್ವಾನಿಸೋದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ.